ಈ ಶ್ರಾದ್ದ ಯಾವ ಕಾಲದಲ್ಲಿ ಮಾಡಬೇಕು ಅನ್ನುವ ಪ್ರಶ್ನೆ ಮನುವಿನದ್ದಿದೆ. ಅದಕ್ಕೆ ಮತ್ಸ್ಯ ಹೇಳ್ತಾ ಕುತಪ ಕಾಲದಲ್ಲಿ ಶ್ರಾದ್ದವನ್ನು ಮಾಡಬೇಕು. ಕುತಪ ಅಂತಂದರೆ ಕು ಅಂತಂದರೆ ಭೂಮಿ, ಭೂಮಿ ತಪಿಸುವ ಕಾಲ ಅಂದರೆ ಭೂಮಿ ಕಾದಿರುವ ಕಾಲ ಅಂದರೆ ಮಧ್ಯಾಹ್ನದ ಕಾಲ. ಹಗಲು ಇಡೀ ಹಗಲನ್ನು 15 ಭಾಗ ಮಾಡಿದರೆ ಅದರಲ್ಲಿ 8ನೇ ಭಾಗ ಮಧ್ಯದ ಭಾಗ ಏನಿದೆ ಅದು ಶ್ರಾದ್ದಕ್ಕೆ ಅತ್ಯಂತ ಪ್ರಶಸ್ತವಾದ ಕಾಲ ಅಂತ ಹೇಳ್ತಾ ಇದ್ದಾರೆ. 1 ಗಳಿಗೆ ಅಂದರೆ 24 ನಿಮಿಷ, 2 ಗಳಿಗೆಗಳನ್ನು ಒಂದು ಮುಹೂರ್ತ ಅಂತ ಕರೀತಾ ಇದ್ದಾರೆ. 24 ನಿಮಿಷಗಳು ಅಂತಹ ಗಳಿಗೆ, ಅಂತಹ 30 ಗಳಿಗೆಗಳು ಹಗಲಿನಲ್ಲಿ, 30 ಗಳಿಗೆ ರಾತ್ರಿಯಲ್ಲಿ, ಒಟ್ಟು 60 ಗಳಿಗೆ ದಿವಸಕ್ಕೆ ಸಹಜವಾಗಿರುವಂಥದ್ದು. ಅದು ಚಳಿಗಾಲ ಮತ್ತು ಬೇಸಿಗೆಗಾಲಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಈ ಇಡೀ ಹಗಲನ್ನು 15 ಪಾಲು ಮಾಡಬೇಕು. ಆ 15 ಪಾಲು ಮಾಡಿ ಅದರ ಮಧ್ಯದ ಭಾಗ ಏನಿದೆ 8ನೇ ಭಾಗ ಅದು ಕುತಪ ಕಾಲ ಅಂತ ಅನಿಸಿಕೊಳ್ತಾ ಇದೆ. ಅದು ಶ್ರಾದ್ದಕ್ಕೆ ಬಹಳ ಪ್ರಶಸ್ತವಾಗಿರುವಂತಹ ಕಾಲ. ಆ ಕಾಲದಲ್ಲಿ ಶ್ರಾದ್ದವನ್ನು ಮಾಡಬೇಕು. ಅದಕ್ಕೆ ಕುತಪ ಅಂತ ಯಾಕೆ ಹೆಸರು ಅಂತನ್ನೋದಕ್ಕೆ ಇನ್ನೊಂದು ರೀತಿಯಲ್ಲಿ ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ. ಈ ಕಾಲದಲ್ಲಿ ನಾವು ಮಾಡುವ ಶ್ರಾದ್ದ ಏನಿದೆ ಅದು ನಮ್ಮ ಕುತ್ಸಿತಗಳನ್ನು, ನಮ್ಮ ಅಶುಭಗಳನ್ನೆಲ್ಲವನ್ನು ಕೂಡ ತಪತಿ, ಅದನ್ನೆಲ್ಲವನ್ನು ಕೂಡ ಸುಟ್ಟಾಕತ್ತೆ, ನಮ್ಮ ಅಶುಭಗಳನ್ನೆಲ್ಲವನ್ನು ಕೂಡ ಸುಟ್ಟಾಕತ್ತೆ. ಆದ್ದರಿಂದ ಅದನ್ನು ಕುತಪ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಇದೆಲ್ಲವೂ ಕೂಡ ಕುತಪ ಅಂತ ಅನಿಸಿಕೊಂಡಿದೆ. ಎಳ್ಳು, ದರ್ಭೆ ಇದೆಲ್ಲವೂ ಕೂಡ ಕುತಪ ಅಂತ ಅನಿಸಿಕೊಂಡಿದೆ ಅಂತ ಹೇಳ್ತಾ ಎಲ್ಲಿ ಶ್ರಾದ್ದವನ್ನು ಮಾಡಬೇಕು ಅನ್ನೋದಕ್ಕೆ ಅನೇಕ ಕ್ಷೇತ್ರಗಳನ್ನು ಹೆಸರಿಸ್ತಾ ಇದ್ದಾರೆ. ವಾರಾಣಸಿ ಬಹಳ ಪವಿತ್ರವಾಗಿರುವಂಥದ್ದು. ಮೊದಲು ಗಯಾವನ್ನು ಹೇಳ್ತಾ ಇದ್ದಾರೆ. ವಿಷ್ಣುಪಾದ, ಭಗವಂತನ ಪಾದಚಿಹ್ನೆ ಅಲ್ಲಿದೆ. ಅಲ್ಲಿ ಗಯಾದಲ್ಲಿ ವಿಷ್ಣುಪಾದದಲ್ಲಿ ಪಿಂಡ ಪ್ರದಾನ ಮಾಡಿದರೆ ಪಿತೃಗಳು ಉದ್ಧತರಾಗ್ತಾ ಇದ್ದಾರೆ. ಬಹಳ ಪ್ರಶಸ್ತವಾಗಿರುವಂಥದ್ದು ಗಯಾ ಶ್ರಾದ್ದ. ಇಲ್ಲಿ ಇರುವಂತಹ ಶ್ಲೋಕ ಅದು. ಏಷ್ಟವ್ಯಾ ಬಹವಃ ಪುತ್ರ ಯದ್ಯೇಕೋಪಿ ಗಯಾಂ ವ್ರಜೇತ್ ಯಜೇತ ವಾಶ್ವಮೇಧೇನ ನೀಲಂ ವಾ ವೃಷಮುತ್ಸೃಜೇತ್. ಅನೇಕ ಮಕ್ಕಳಾಗಲಿ ಅಂತ ಅಪೇಕ್ಷೆ ಪಡಬೇಕಂತ. ಯಾಕೆ ಅಂತಂದರೆ 4-6 ಜನ ಮಕ್ಕಳಾದರೆ ಅದರಲ್ಲಿ ಯಾರೋ ಒಬ್ಬನಾದರೂ ಹೋಗಿ ಗಯಾದಲ್ಲಿ ಶ್ರಾದ್ದ ಮಾಡಿದರೆ ತಂದೆ ಆದವನು ಉದ್ಧತನಾಗ್ತಾನೆ ಅಂತ. ಗಯಾ ಶ್ರಾದ್ದ ಅಷ್ಟು ಮಹತ್ವ. ಇನ್ನೂ ಒಂದು, ಇದು ಪುರಾಣದ ಮಾತು, ವೇದವ್ಯಾಸ ದೇವರ ಮಾತು. ಇದಕ್ಕೆ ಪ್ರತಿಯಾಗಿ ಇನ್ನೂ ಒಂದು ಮಾತು ಕೂಡ ಬಂದಿದೆ. ನೇಷ್ಟವ್ಯ ಬಹವಃ ಪುತ್ರಾಃ ಯದ್ಯೇಕೋಪಿ ಸುರಾಂಪಿಭೇತ್ ಅಂತ. ಬಹಳ ಮಕ್ಕಳು ಆಗಬೇಕು ಅಂತ ಅಪೇಕ್ಷೆ ಪಡಬೇಕಂತ. ಯಾಕೆ ಅಂದರೆ ಒಬ್ಬನಾದರೂ ಹೋಗಿ ಗಯಾದಲ್ಲಿ ಶ್ರಾದ್ದ ಮಾಡ್ತಾನೆ ಅಂತ. ಇನ್ನೊಂದು ಮಾತು ಇದೆ, ಏನು, ನೇಷ್ಟವ್ಯ ಬಹವಃ ಪುತ್ರ, ಬಹಳ ಮಕ್ಕಳು ಆಗಬೇಕು ಅಂತ ಬಯಸಬಾರದಂತೆ. ಯಾಕೆ ಅಂತಂದರೆ ಬಹಳ ಮಕ್ಕಳಾಗಿ ಅದರಲ್ಲಿ ಯಾರಾದರೂ ಒಬ್ಬನು ಅವನು ತಪ್ಪು ದಾರಿ ಹಿಡಿದು ಮದ್ಯಪಾನಾದಿಗಳನ್ನು ಮಾಡಿದರೆ ಇವನ ವಂಶ ಎಲ್ಲ ಹಾಳಾಗಿ ಹೋಗುತ್ತಲ್ಲ, ಅದಕ್ಕೆ ಬಹಳ ಮಕ್ಕಳನ್ನು ಬಯಸಬಾರದು ಅಂತನ್ನೋ ಮಾತು ಕೂಡ ಇದೆ. ಇರಲಿ, ಗಯಾಶ್ರಾದ್ದ ಬಹಳ ಪ್ರಶಸ್ತವಾಗಿರುವಂಥದ್ದು. ಹಾಗೆ ಕಾಶಿ ಕ್ಷೇತ್ರದಲ್ಲಿ ಅದೇ ರೀತಿಯಲ್ಲಿ ಗಂಗಾದ್ವಾರ ಅಂದರೆ ಹರಿದ್ವಾರ, ಗಂಗಾಸಾಗರ ಸಂಗಮದ ಕ್ಷೇತ್ರ, ನಂತರದಲ್ಲಿ ನರ್ಮದಾ ನದಿಯ ತೀರ, ನೈಮಿಷಾರಣ್ಯಕ್ಕೆ ಬಹಳಷ್ಟು ಮಹತ್ವವನ್ನು ಹೇಳ್ತಾರೆ. ಗೋಮತಿ ನದಿಯ ತೀರ ನೈಮಿಷಾರಣ್ಯ ಬಹಳ ಪವಿತ್ರವಾಗಿರುವಂಥದ್ದು. ಸರಿಯೂ ನದಿ ಪವಿತ್ರವಾಗಿರುವಂಥದ್ದು. ಅಯೋಧ್ಯ ಕ್ಷೇತ್ರ ಇವತ್ತು ಬಹಳ ರಮಣೀಯವಾಗಿರುವಂತಹ ಮಂದಿರ ಆಗ್ತಾ ಇದೆ. ಅಂತಹ ಸರಿಯೂ ನದಿಯ ತೀರದಲ್ಲಿ ಶ್ರಾದ್ದವನ್ನು ಮಾಡಿದರೆ ಬಹಳ ವಿಶೇಷ ಫಲಪ್ರಾಪ್ತಿಯಾಗತ್ತೆ. ಯಮುನಾ ನದಿ, ಚಂದ್ರಭಾಗ, ಅದೇ ರೀತಿಯಲ್ಲಿ ವೇತ್ರವತಿ, ಹೀಗೆ ಮಂದಾಕಿನಿ, ಅಚ್ಛೋದ, ವಿಪಾಶ, ಸರಸ್ವತಿ, ಕ್ಷಿಪ್ರ, ಚರ್ಮಣ್ಣತಿ ಎಲ್ಲವನ್ನೂ ಕೂಡ ಕಾವೇರಿ ನದಿಯ ತೀರದಲ್ಲಿ ಶ್ರಾದ್ದವನ್ನು ಮಾಡಿದರೆ ಬಹಳ ವಿಶೇಷ. ಹೀಗೆ ಅನೇಕ ನದಿಗಳನ್ನು ಹೆಸರಿಸ್ತಾ, ಅನೇಕ ಕ್ಷೇತ್ರಗಳನ್ನು ಹೆಸರಿಸ್ತಾ ಇದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಶ್ರಾದ್ದವನ್ನು ಮಥುರಾ, ವೃಂದಾವನ, ದ್ವಾರಕಾ, ಜಗನ್ನಾಥಪುರಿ, ರಾಮೇಶ್ವರ, ಶ್ರೀರಂಗ ಎಲ್ಲ ಕ್ಷೇತ್ರಗಳನ್ನು ಹೆಸರಿಸಿದ್ದಾರೆ. ಆ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಬದರಿ ಕ್ಷೇತ್ರ, ಅದರಲ್ಲಿ ಬ್ರಹ್ಮಕಪಾಲ, ಆ ಬ್ರಹ್ಮಕಪಾಲದ ಶ್ರಾದ್ದಕ್ಕೆ ಬಹಳಷ್ಟು ಮಹತ್ವ ಇದೆ. ಅಲ್ಲಿ ಪಿಂಡ ಪ್ರದಾನಕ್ಕೆ ಬಹಳಷ್ಟು ಮಹತ್ವ ಇದೆ. ಇಷ್ಟೆಲ್ಲ ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ. ಸತ್ಯಂ ತೀರ್ಥಂ ದಯಾ ತೀರ್ಥಂ ತೀರ್ಥಮಿಂದ್ರಿಯ ನಿಗ್ರಹ ವರ್ಣಾಶ್ರಮಾಣಾಂಗೇಹೇಪಿ ತೀರ್ಥಂತು ಸಮುದಾಹೃತಂ. ಶ್ರಾದ್ದವನ್ನು ಎಲ್ಲಿ ಮಾಡಬೇಕು? ತೀರ್ಥದಲ್ಲಿ ಮಾಡಬೇಕು. ತೀರ್ಥ ಅಂದರೆ ಯಾವುದು
ಅಂತಂದರೆ ಸತ್ಯ ಅದು ತೀರ್ಥ. ತೀರ್ಥ ಅಂದರೆ ಪವಿತ್ರ ಅಂತ ಅರ್ಥ. ಸತ್ಯ ಬಹಳ ಪವಿತ್ರವಾಗಿರುವಂಥದ್ದು, ದಯೆ ಬಹಳ ಪವಿತ್ರವಾಗಿರುವಂಥದ್ದು, ಇಂದ್ರಿಯ ನಿಗ್ರಹ ಬಹಳ ಪವಿತ್ರವಾಗಿರುವಂಥದ್ದು. ಯಾವ ಮನೆಯಲ್ಲಿ ಇದೆಲ್ಲ ಇದೆ ಅಲ್ಲಿ ಸತ್ಯ ಮಾತುಗಳನ್ನೇ ಆಡ್ತಾರೆ ಮನೆಯಲ್ಲಿದ್ದವರು. ಎಲ್ಲಿ ಪರಸ್ಪರ ಸ್ನೇಹದಿಂದ ಬಾಳ್ತಾ ಇದ್ದಾರೆ, ಇಂದ್ರಿಯ ನಿಗ್ರಹ ಇದ್ದು ಶೀಲವಂತರಾಗಿ ಮನೆಯಲ್ಲಿ ಬಾಳ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ವರ್ಣಾಶ್ರಮ ಧರ್ಮಗಳನ್ನು ಚೆನ್ನಾಗಿ ಅಲ್ಲಿ ಯಾರು ಪಾಲಿಸ್ತಾ ಇದ್ದಾರೆ ಅವರ ಮನೆಯೇ ಒಂದು ತೀರ್ಥ ಅನ್ನುವ ಮಾತನ್ನು ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ. ಆ ಮನೆಯೇ ತೀರ್ಥ. ಆದ್ದರಿಂದ ಶ್ರಾದ್ದ ಮಾಡಬೇಕು ಅಂತ ಹೇಳಿದರೆ ಎಲ್ಲೋ ಹೋಗಿ ಶ್ರಾದ್ದ ಮಾಡಬೇಕು ಅಂತಿಲ್ಲ, ಅಲ್ಲಿ ಹೋದಾಗ ಶ್ರಾದ್ದ ಮಾಡಬೇಕು, ವಿಶೇಷವಾದ ಫಲಪ್ರಾಪ್ತಿ ಆಗತ್ತೆ. ಅಲ್ಲಿ ಹೋದರೆ ಮಾತ್ರ ಶ್ರಾದ್ದ ಮಾಡಬೇಕು, ಮನೆಯಲ್ಲಿ ಶ್ರಾದ್ದ ಮಾಡಬಾರ್ದು ಅಂತಲ್ಲ. ಮನೆಯನ್ನು ಹಾಗೆ ತೀರ್ಥಕ್ಷೇತ್ರವನ್ನಾಗಿ ಮಾಡಿಕೊಳ್ಳಬೇಕು, ಅಲ್ಲಿ ಶ್ರಾದ್ದವನ್ನು ಮಾಡಬೇಕು ಅಂತ ವ್ಯಾಸರು ಹೇಳ್ತಾ ಇದ್ದಾರೆ. ಹಾಗೆ ಶ್ರದ್ಧೆಯಿಂದ ಶ್ರಾದ್ದವನ್ನು ಮಾಡಿದಾಗ ವಿಶೇಷವಾದ ಫಲಪ್ರಾಪ್ತಿಯಾಗತ್ತೆ ಅನ್ನೋ ವಿಷಯವನ್ನು ತಿಳಿಸ್ತಾ ಅನ್ನೋ ಮುಹೂರ್ತ ವಿಖ್ಯಾತ ಅಲ್ಲಿಗೆ ಕುತುಪ ಕಾಲದ ಎಲ್ಲ ನಿರೂಪಣೆಯನ್ನು ಮಾಡಿದ್ದಾರೆ. ನಂತರದಲ್ಲಿ ಚಂದ್ರ ವಂಶದ ನಿರೂಪಣೆಯನ್ನು ಮಾಡ್ತಾ ಈ ಚಂದ್ರ ಅವನು ಹೇಗೆ ಹುಟ್ಟಿದ್ದಾನೆ ಅಂದರೆ ಅತ್ರಿ ಋಷಿಗಳು ಅನಸೂಯಾದೇವಿ ಅವರು ತಪಸ್ಸನ್ನು ಮಾಡಿದ್ದಾರೆ. ಅವರ ತಪಸ್ಸಿನ ಪ್ರಭಾವವಾಗಿ ಚಂದ್ರನ ಉತ್ಪತ್ತಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಭಾಗವತ ಇನ್ನೂ ಒಂದು ಅಂಶವನ್ನು ಹೇಳ್ತಾ ಇದೆ, 3 ಜನ ಪ್ರತ್ಯಕ್ಷರಾಗಿದ್ದಾರೆ ಅಂತ. ಅತ್ರಿ ಋಷಿಗಳು ತಪಸ್ಸನ್ನು ಮಾಡಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಪ್ರತ್ಯಕ್ಷರಾಗಿದ್ದಾರೆ. 3 ಜನರು ಕೂಡ ಅನುಗ್ರಹವನ್ನು ಮಾಡಿ ಮಕ್ಕಳಾಗಿ ಹುಟ್ಟಿ ಬರ್ತಾ ಇದ್ದಾರೆ. ದತ್ತಂ ದುರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್. ಪರಮಾತ್ಮನೇ ದತ್ತನಾಗಿ ಅವತಾರ ಮಾಡಿ ಬರ್ತಾ ಇದ್ದಾರೆ. ಅತ್ರಿ ಋಷಿಗಳ ಮಗ, ಹೀಗಾಗಿ ಆತ್ರೇಯ, ತನ್ನನ್ನು ತಾನೇ ಕೊಟ್ಟುಕೊಂಡಿದ್ದಾನೆ. ಆದ್ದರಿಂದ ದತ್ತ, ದತ್ತ ಆತ್ರೇಯ, ದತ್ತಾತ್ರೇಯ ಅಂತ ಯೋಗ ಮಾರ್ಗ ಪ್ರವರ್ತಕನಾಗಿ ಬಂದಿರುವಂಥವನು ಭಗವಂತ ದತ್ತಾತ್ರೇಯನಾಗಿ. ಇನ್ನು ದೂರ್ವಾಸ ಶಂಕರಸ್ಯ ಅಂಶಃ, ರುದ್ರದೇವರ ಅವತಾರರಾಗಿ ದುರ್ವಾಸರು ಬಂದಿದ್ದಾರೆ. ಇನ್ನು ಬ್ರಹ್ಮದೇವರ ಸನ್ನಿಧಾನವನ್ನು ಹೊತ್ತು ಚಂದ್ರ ಹುಟ್ಟಿದ್ದಾನೆ. ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಆದ್ದರಿಂದ ಬ್ರಹ್ಮದೇವರ ಅಂಶವನ್ನು ಹೊತ್ತು ಚಂದ್ರ ಹುಟ್ಟಿದ್ದಾನೆ. ಹೀಗೆ ಚಂದ್ರ ಹುಟ್ಟಿದ್ದಾನೆ. ಆ ಚಂದ್ರ ಒಂದು ರಾಜಸೂಯ ಯಾಗವನ್ನು ಮಾಡ್ತಾ ಇದ್ದಾನಂತೆ. ಭಾರೀ ಅದ್ಭುತವಾದಂತಹ ರಾಜಸೂಯ ಯಾಗ ಅದು. ಎಂಥ ರಾಜಸೂಯ ಯಾಗ ಅಂತಂದರೆ ಅದು ಅಲ್ಲಿ ಅತ್ರಿ ಋಷಿಗಳೇ ಹೋತೃ ಆಗಿದ್ದಾರಂತೆ, ಭೃಗು ಋಷಿಗಳು ಅಧ್ವರ್ಯು ಆಗಿದ್ದಾರೆ. ನಂತರದಲ್ಲಿ ಬ್ರಹ್ಮದೇವರೇ ಅಲ್ಲಿ ಬ್ರಹ್ಮಸ್ಥಾನದಲ್ಲಿ ಕೂತಿದ್ದಾರಂತೆ. ಭಗವಂತನೇ ಅಲ್ಲಿದ್ದಾನೆ, ಸದಸ್ಯರಾಗಿ ಸನಕಾದಿಗಳಿದ್ದಾರೆ. ಇಂತಹ ಒಂದು ಅದ್ಭುತವಾದಂತಹ ರಾಜಸೂಯ ಯಾಗ ನಡೆದಿದೆ. ಎಲ್ಲ ದೇವತೆಗಳು ಇರುವಂತಹ ಒಂದು ಯಾಗ. ಆ ಯಾಗವನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿದ್ದಾರಂತೆ. ಮೊದಲೇ ಚಂದ್ರ ಭಾರೀ ತೇಜಸ್ವಿ, ಅವನ ಪ್ರಭೆ ಅವನ ಕಾಂತಿ ಎಲ್ಲ ಕಡೆ ಹರಡಿದೆ. ಅಂತಹ ಆ ಚಂದ್ರ ರಾಜಸೂಯ ಯಾಗವನ್ನು ಮಾಡಿದಾಗ ಇನ್ನೂ ಒಂದು ತೇಜೋ ವಿಶೇಷ ಅವನಲ್ಲಿ ಬಂತಂತೆ. ರಾಜಸೂಯ ಯಾಗವನ್ನು ಮಾಡಿ ಅವನು ಹೆಚ್ಚಿನ ಒಂದು ಪುಣ್ಯವನ್ನು, ಅವನ ಯೋಗ್ಯತೆಯನ್ನು ಮೀರಿ ಆ ಪುಣ್ಯವನ್ನು ಹೊಂದಿದ್ದಾನೆ. ಅದಕ್ಕೆ ಒಂದು ಪಾಪದ ಬುದ್ಧಿಯೂ ಕೂಡ ಜೊತೆಯಲ್ಲಿ ಬಂತು ಅವನಿಗೆ. ಬೃಹಸ್ಪತ್ಯಾಚಾರ್ಯರ ಮಡದಿಯಾದಂತಹ ತಾರಾದೇವಿ ಅಪಹಾರವನ್ನು ಮಾಡಿದ್ದಾನಂತೆ ಚಂದ್ರ. ಅಪಹಾರವನ್ನು ಮಾಡಿ ಇಟ್ಕೊಂಡು ಬಿಟ್ಟಿದ್ದಾನೆ. ನಂತರದಲ್ಲಿ ದೇವತೆಗಳಿಗೂ ಚಂದ್ರನಿಗೂ ಒಂದು ಯುದ್ಧವೇ ನಡೆದು ಹೋಗಿದೆ. ಭಾರೀ ದೊಡ್ಡ ಯುದ್ಧ ನಡೀತಾ ಇದೆ. ಬ್ರಹ್ಮದೇವರೇ ಅಲ್ಲಿಗೆ ಬಂದರಂತೆ ಅದನ್ನು ಉಪಶಮನ ಮಾಡೋದಕ್ಕೆ ಅಂತ. ಯಾರು ಬಂದು ಹೇಳಿದರೂ ಕೂಡ, ಬೃಹಸ್ಪತ್ಯಾಚಾರ ಚಂದ್ರನಿಗೆ ಹೇಳಿದರೂ ಕೂಡ ತಾರಾದೇವಿಯನ್ನು ಕಳಿಸ್ತಾ ಇಲ್ಲ. ಯುದ್ಧ ನಡೆಯಿತು. ಯುದ್ಧ ನಡೆದ ಮೇಲೆ ಬ್ರಹ್ಮದೇವರೇ ಬಂದು ಆ ಯುದ್ಧವನ್ನು ಶಮನಗೊಳಿಸ್ತಾ ಇದ್ದಾರೆ. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ಯಸ್ಮಾತ್ ಪರಸ್ತ್ರೀ ಹರಣಾಯ ಸೋಮ ತ್ವಯಾ ಕೃತಂ ಯುದ್ಧಮತೀವ ಭೀಮಂ ಪಾಪಗ್ರಹಸ್ತ್ವಂ ಭವಿತಾ ಜನೇಶು ಶಾಂತೋಪ್ಯಲಂ ನೂನಮಥೋಸಿತಾಂತೆ. ನೀನು ಶಾಂತಗ್ರಹ, ಸೌಮ್ಯ ಸ್ವಭಾವದವನು, ಆದರೆ ಅನ್ಯಾಯವನ್ನು ಮಾಡಿದ್ದಿ, ಪರಸ್ತ್ರೀ ಅಪಹಾರವನ್ನು ಮಾಡಿದ್ದಿ, ಅನ್ಯಾಯವನ್ನು ಮಾಡಿದ್ದಿ. ಈ ತಪ್ಪನ್ನು ಇಟ್ಟುಕೊಂಡೂ ಕೂಡ ನೀನು ದೇವತೆಗಳ ಜೊತೆಯಲ್ಲಿ ಯುದ್ಧವನ್ನು ಮಾಡಿದ್ದಿ. ಆದರೆ ನೀನು ಅಮಾವಾಸ್ಯ ಕಾಲದಲ್ಲಿ ಪಾಪಗ್ರಹನಾಗ್ತೀಯ. ಚಂದ್ರ ಪುಣ್ಯಗ್ರಹನೇ,
5, 4 ಅಂತ ಜ್ಯೋತಿಷ್ಯದಲ್ಲಿ ವಿಭಾಗವನ್ನು ಮಾಡ್ತಾರೆ ಗ್ರಹಗಳನ್ನು, ಪುಣ್ಯಗ್ರಹ ಪಾಪಗ್ರಹ ಅಂತ. ಅದರಲ್ಲಿ ಪುಣ್ಯಗ್ರಹನೇ ಚಂದ್ರ, ಆದರೆ ಅಮಾವಾಸ್ಯ ಕಾಲದಲ್ಲಿ ಪಾಪಗ್ರಹನಾಗ್ತೀಯ ಅಂತ ಹೇಳಿ ನೀನು ಮಾಡಿದ ಅಪರಾಧಕ್ಕೆ ಕ್ಷಮೆಯನ್ನು ಕೇಳಿಕೊಳ್ಬೇಕು, ಆ ತಾರಾದೇವಿಯನ್ನು ಬೃಹಸ್ಪತ್ಯಾಚಾರ್ಯರಿಗೆ ಮರಳಿಸಬೇಕು ಅಂತ ಬ್ರಹ್ಮದೇವರ ಆದೇಶವನ್ನು ಮಾಡಿದ್ದಾರೆ. ತಾರಾದೇವಿಯನ್ನು ಬೃಹಸ್ಪತ್ಯಾಚಾರ್ಯ ಸ್ವೀಕಾರ ಮಾಡಿಕೊಂಡು ಹೋದರು. ಅಲ್ಲಿ ಒಬ್ಬ ಮಗ ಹುಟ್ಟಿದ್ದಾನೆ, ಭಾರೀ ವರ್ಚಸ್ವಿ ಹುಟ್ಟುತ್ತಾ ಇದ್ದಾನೆ, ಭಾರಿ ಹೊಳಿತಾ ಇದ್ದಾನೆ, ಪ್ರಕಾಶಮಯನಾಗಿದ್ದಾನೆ. ಎಲ್ಲ ಕೇಳಿದ್ರಂತೆ, ತಾರಾದೇವಿ ಯಾರ ಮಗ ಇವನು ಅಂತ. ಏನಂತ ಹೇಳಬೇಕು? ತಾರಾದೇವಿ ಸಂಕೋಚ ಆಗ್ತಾ ಇದೆ, ಒಳಗೆ ನಾಚಿಕೆ ಆಗ್ತಾ ಇದೆ. ಬೃಹಸ್ಪತ್ಯಾಚಾರ್ಯ ಮಗನೋ ಚಂದ್ರನ ಮಗನೋ ಹೇಳು ನೀನು ಅಂತ ಕೇಳ್ತಾ ಇದ್ದಾರೆ. ಬಹಳ ಸಂಕೋಚ ಆಯಿತಂತೆ. ಬ್ರಹ್ಮದೇವರೇ ಕೊನೆಗೆ ಏಕಾಂತದಲ್ಲಿ ಕೇಳಿದ್ರಂತೆ. ಆವಾಗ ತಾರಾದೇವಿ ಚಂದ್ರನ ಮಗ ಅಂತ ಒಪ್ಪಿಕೊಂಡಿದ್ದಾಳೆ. ಚಂದ್ರನಿಗೆ ಆ ಮಗನನ್ನು ಕೊಟ್ಟಿದ್ದಾರೆ, ಅವನೇ ಬುಧ. ಆ ಬುಧ ಅವನು ಎಂಥವನು ಅಂತ ಹೇಳ್ತಾರೆ. ಸರ್ವಾರ್ಥಶಾಸ್ತ್ರವಿತ್ ಧೀಮಾನ್ ಹಸ್ತಿಶಾಸ್ತ್ರ ಪ್ರವರ್ತಕ. ಅರ್ಥಶಾಸ್ತ್ರದಲ್ಲಿ ಒಳ್ಳೆಯ ನೈಪುಣ್ಯ ಅಂತೆ ಬುಧನಿಗೆ. ಅದೇ ರೀತಿಯಲ್ಲಿ ಹಸ್ತಿಶಾಸ್ತ್ರ ಪ್ರವರ್ತಕ, ಆನೆಗಳನ್ನು ಪಳಗಿಸೋದರಲ್ಲಿ ಅವನು ಬಹಳ ಕುಶಲನಾಗಿದ್ದಾನೆ. ಆ ಶಾಸ್ತ್ರವನ್ನೇ ರಚನೆ ಮಾಡಿದಂತಹ, ಆನೆಗಳನ್ನು ಹೇಗೆ ಪಳಗಿಸಬೇಕು ಅನ್ನೋದಕ್ಕೆ ಒಂದು ಶಾಸ್ತ್ರವನ್ನು ರಚನೆ ಮಾಡಿದಂತಹ ವ್ಯಕ್ತಿ ಬುಧ ಅಂತ ಹೇಳ್ತಾ ಇದ್ದಾರೆ. ಬುಧ ಅನ್ನೋ ಶಬ್ದಕ್ಕೆ ಜ್ಞಾನಿ ಅಂತ ಅರ್ಥ. ಅಭಿಮನ್ಯು ಬುಧನ ಅವತಾರ. ಪರಾಕ್ರಮವನ್ನು ನಾವು ನೋಡ್ತೇವೆ. ಅರ್ಜುನ ಮಗನಾಗಿರುವ ಅಭಿಮನ್ಯು ಬುಧನ ಅವತಾರ, ಭಾರಿ ಪರಾಕ್ರಮಿಯವನು. ಆ ಬುಧನ ಮಗ ಪುರೂರವ, ಕೇಳಿದ್ದೇವೆ ಕಥೆಯನ್ನು. ಇಲೆಯಲ್ಲಿ ಹುಟ್ಟಿದಂಥವನು ಪುರೂರವ. ಆ ಪುರೂರವ ಅವನು 100 ಬಾರಿ ಅಶ್ವಮೇಧ ಯಾಗವನ್ನು ಮಾಡಿದ್ದಾನೆ. ಅವನು ಭಗವಂತನ ಆರಾಧನೆಯನ್ನು, ಹಿಮಾಲಯದಲ್ಲಿ ಕೂತು ಭಗವಂತನ ಆರಾಧನೆಯನ್ನು ಮಾಡಿದ್ದಾನೆ. ಸಪ್ತದ್ವೀಪಗಳ ಆಧಿಪತ್ಯವನ್ನು ಹೊಂದುತ್ತಾ ಇದ್ದಾನೆ. ಕೇಶಿ ಪ್ರಭೃತಯೋ ದೈತ್ಯಾ ಕೋಟಿಶೋ ಏನದಾರಿತಾ. ಅವನ ಪ್ರಭಾವ ಎಂಥದ್ದು ಅಂತಂದರೆ, ಕೋಟಿ ಕೋಟಿ ಸಂಖ್ಯೆಯಲ್ಲಿರುವ ದೈತ್ಯರನ್ನು ಗೆದ್ದಂಥವನು ಆ ಪುರೂರವ.